ಕವಿತಾ ಅಷ್ಟೇ ಕವಿತಾ ಅಷ್ಟೇ ನೋಡು ಜಾನಕ ಜೊತೆ ಹಾಕಿ ಗೊತ್ತಿರ್ತಾಳೆ ಅಖಿಲಮ್ಮ ಅಜ್ಜಿ ಇವಾಗ ಜಾನ ಎತ್ತನ ಕಾಣ್ತಾಳೆ ನೋಡು ಚೈನ್ ಎಲ್ಲ ಹಾಕೊಂಡು ಅಖಿಲಮ್ಮ ಅಜ್ಜಿನ ಚೈನ್ ಹಾಕಿದ್ದು ಜಾನಕ್ಕೆ ಜಾನು 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 ಮಾತಾಡು 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 ನೀನು ಹ್ಮ್ 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 ಮಾತಾಡಲ್ಲ ನೀನು ಜಾನು ಮಾತಾಡಲ್ಲ ಮಾತಾಡು ಮಾತಾಡು ಬಾ 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 ಯಾರು ನಕ್ಕುತ್ತಾ ಇರೋದು ನೀನು ಜಾನು ಯಾರು ನಕ್ಕುತ್ತಾ ಇರೋದು ಅಮ್ಮ ಅಮ್ಮ ಬಾ ಬಾ ತಡಿತಾ ಇರೋದ ನೀನು ಬಬ್ಲು ನಿಂಗೆ ಜಾನು ಇದ್ಬಿಟ್ರೆ ಯಾರು ಬೇಡ ಅಲ್ಲ. ಕವಿತಾ ಅರ್ಥ ನಾನು ಜಾನು ಮನೆಗೆ ಓಡ್ತೀನಿ ಇವಾಗ ಜಾನು ಮನೆಗೆ ಇರೋದು ನಾನು ಇಲ್ಲಿ ಇರಲ್ಲ ನಾನು ಜಾನು ಜೊತೆ ಆಟ ಹಾಕೊಂಡು ಅಲ್ಲೇ ಇರ್ತೀನಿ. ಜಾನು ಇಲ್ಲೇ ಇರ್ತಾಳೆ. ಓ ಅದ ಇಲ್ಲೇ ಇರ್ತಾಳೆ ಜಾನು. ಇಲ್ಲೇ ಇರ್ತಾಳೆ. ಕವಿತಾ ಅಮ್ಮ ಶೋಭಿತಾ ಧನು ಅಯ್ಯೋ ಇದೇನು ಕನಸ ನಿಜನಾ ಶೋಭಿತಾ ಧನು? ಅಕ್ಕ ಏನಕ್ಕ ಕನಸ ನಿಜನಾ ಅಂತ ಇದೆಯಾ? ಯಾಕಕ್ಕ ನೀನು ನೋಡ್ತೀನೋ ಇಲ್ಲ ಅನ್ಕೊಂಡಿದ್ದೆ ಶೋಭಿತಾ. ಹೆಂಗೋ ಬಂದಲ್ಲ ಅಮ್ಮ ತಾತನಿಲ್ಲಮ್ಮ ನಿಮ್ಮ ತಾತನ ಬರೀಲಮ್ಮ ನೀವೇ ಹೋಗ್ರಿ ನನ್ನ ಕೈಲಿ ಆಗಲ್ಲಮ್ಮ ಓಡಾಡಕ್ಕ ಅಂತ ಹೇಳಿದ್ನ. ಹೂವು ಬಿಡಿಸ್ತಾ ಇದ್ದು ನಿಮ್ಮ ಅಪ್ಪನೂ ನಿಮ್ಮ ತಾತನ ಎಲ್ಲಮ್ಮ ಸವಿತಾ ವಿಜಯಪ್ಪನ ಅಮ್ಮ ಬಾವನು ತೋಟ ಕಡೆ ಹೋದ್ರು. ಸವಿತಕ್ಕನ ಅಖಿಲಮ್ಮನು ಒಳಗೆ ಅಡುಗೆ ಮಾಡ್ತಾವ್ರೆ. ಅಖಿಲಮ್ಮ ಅಖಿಲಮ್ಮ ಧನು ಚೆನ್ನಾಗಿದ್ಯಾ? ಅದಕ್ಕೆ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಧನು ಚೆನ್ನಾಗಿದ್ದೀನಿ. ಜಾನು ಜಾನು ನೋಡ್ದ ಕೂತ್ಕೊಂಡವಳು ಆಗ್ಬಿಟ್ಟವಳು ಅವಾಗೆ. ಹಾಂ ಜಾನು ಪುಟ್ಟಿ ಬಾ 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 ಓಹೋ ಅವ್ರ ಆಂಟಿನ ಮಾತ್ರ ಬಾ ಬಾ ಅಂತ ಇರೋದು. ನಾವೆಲ್ಲ ಎಲ್ಕೋಬೇಕಮ್ಮ? ಹಾಂ ನಿಮ್ಮ ಶೋಭಿತಾ ಆಂಟಿ ಒಬ್ಬಳು ಬಂದರೆ ಸಾಕ? ನಾವ್ಯಾರು ಬೇಡ ನಿಂಕ? ಶೋಭಿತಾ ಯಾವಾಗ ಬಂದೆ? ಚೆನ್ನಾಗಿದೆಯಾ? ಸವಿತಕ್ಕ ಚೆನ್ನಾಗಿದ್ದೀನಿ. ಅಖಿಲಮ್ಮ ಚೆನ್ನಾಗಿದ್ದೀರಾ? ಶೋಭಿತಾ ಚೆನ್ನಾಗಿದ್ದೀನಿ. ಧನು ಚೆನ್ನಾಗಿದ್ದೀನಪ್ಪ. ಆಂಟಿ ಚೆನ್ನಾಗಿದ್ದೀನಿ. ವಿಜಯಣ್ಣ ಇಲ್ಲ ಆಂಟಿ? ಅವನ ತೋಟದ ಹತ್ರಕ್ಕೆ ಹೋದ್ನಪ್ಪ ಅವ್ರ ಅಪ್ಪನ ಜೊತೆ. ಏನು ಶೋಭಿತಾ ನಿಮ್ಮ ಮಾವ ದೊಡ್ಡ ಮನ್ಸು ಮಾಡಿ ಕಳಿಸ್ಬಿಟ್ಟವನೆ? ಇಲ್ಲ ಅಖಿಲಮ್ಮ ನಾವು ಇವಾಗ ಬೆಂಗಳೂರಿಗೆ ಶಿಫ್ಟ್ ಆಗಬೇಕಲ್ಲ, ಅದೇ ನಾನು ಪೊಲೀಸ್ ಎಕ್ಸಾಮ್ ಬರ್ತು ಅದು ಪಾಸ್ ಆಯಿತು ಅಖಿಲಮ್ಮ. ಅದಕ್ಕೆ ಬೆಂಗಳೂರಿಗೆ 1 ವರ್ಷ ಟ್ರೈನಿಂಗ್ ಏನೋ ಕೊಡ್ತಾರಂತೆ. ಬೆಂಗಳೂರಿಗೆ ಶಿಫ್ಟ್ ಆಗಬೇಕು, ಅದಕ್ಕೆ ಮನೆ ನೋಡ್ಕೊಂಡು ಬರ್ತೀವಿ ಅಂತ ಬಂದ್ವಿ. ಅಮ್ಮನವ್ರ ಮನೆ ಹತ್ರಕ್ಕೆ ಹೋಗಿದ್ರೆ ಅಮ್ಮ ನಿಂಗೆ ಹೇಳಿದ್ವು ಹಿಂಗೆ ಹೋಗೋಣ ಬಾಮ್ಮ ಅಂತ. ಅದಕ್ಕೆ ಬಂದ್ವಿ ಅಖಿಲಮ್ಮ. ಇಲ್ಲ ಹೋಗ್ಬೇಕು, ನಮ್ಮ ಮಾವನಿಗೆ ಗೊತ್ತಿಲ್ಲ ಇಲ್ಲಿಗೆ ಬಂದಿರೋದು. ನಮ್ಮ ಅತ್ತೆ ಗೊತ್ತು, ನಮ್ಮ ಮಾವನಿಗೆ ಗೊತ್ತಿಲ್ಲ. ಏನಮ್ಮ ನಿಮ್ಮ ಮಾವನಕ್ಕಿನ್ನ ಕೋಪ ಕಡಿಮೆ ಆಗಿಲ್ಲ? ಅಯ್ಯೋ ಅಖಿಲಮ್ಮ ಅದ್ರ ಕತೆ ಯಾಕೆ ಹೇಳ್ತೀರಾ? ಎದ್ರು ಕುಂತರು ನಿಮ್ಮನ್ನ ನಮ್ಮಮ್ಮನ್ನ ಇಬ್ಬರನ್ನೂ ದಿನಕ್ಕೆ 100 ಸತಿ ಆದರೂ ನೆನಪು ಮಾಡ್ಕೊತಾರೋ ಏನೋ. ಹೋಗ್ಲಿ ಬಿಡಮ್ಮ, ಹಂಗಾದ್ರೂ ನೆನಪು ಮಾಡ್ಕೊತಾರಲ್ಲ ನಿಮ್ಮ ಮಾವ. ಬೈಕೊಂಡಿದ್ದ ಚೆನ್ನಾಗಿ ಏನಪ್ಪ ಮಾತುಕತೆಗಂತ ಬಂದ್ಬಿಟ್ಟು ಹಿಂಗೆ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟಲ್ಲ ಅಂತ ಅಲ್ಲ ಶೋಭಿತಾ? ನನ್ನ ಮಗನ್ನ ಓದ್ಸೋಕ್ಕೆ ಎಷ್ಟು ಖರ್ಚು ಮಾಡಿದ್ದೀನಿ, ಯಾರು ಕೊಡಿಲ್ಲ ಮಾಡಿಲ್ಲ. ಹಾಂ ಎಲ್ಲ ಮಾತುಕತೆ ಮಾಡ್ಕೊಂಡು ಹೋಗ್ಬಿಟ್ಟು ದ್ಯಾವಮ್ಮನೂ ಅಖಿಲಮ್ಮನೂ ನನಗೆ ದುಡ್ಡೇ ಕೊಡಿಲ್ಲ ಅಂತ ಯಾವಾಗಲೂ ನೆನೆಸ್ಕೊತಾನೆ ಇರ್ತಾರೆ. ಅಖಿಲಮ್ಮ ಅಯ್ಯಪ್ಪನ್ಗ ಈ ಜನ್ಮದಾಗ ದುರಾಸೆ ಕಮ್ಮಿ ಆಗಲ್ಲ ಹೇಳ ಅಖಿಲಮ್ಮ. ಶೋಭಿತಾ ಪೊಲೀಸ್ ಎಕ್ಸಾಮ್ ಯಾವಾಗ ಬರ್ತೆ ಅಕ್ಕ? ನಾನು ಧನು ಅಲ್ಲಿದ್ರಲ್ಲ ಅವಾಗ ಬರ್ತಿದ್ದಕ್ಕ. ನೋಡ್ರ ಕವಿತಾ ಅವಳು ಸಾಧಿಸ್ಬೇಕು ಅಂದಿದ್ದು ಸಾಧಿಸಬಿಟ್ಲು. ನೀನಿನ್ನ ಹಂಗೆ ಇದೆಯಾ? ಕವಿತಕ್ಕ ನಿಂಗೆ ಕಾಲೇಜ್ಗೆ ಹೋಗ್ತಾಳೆ ಹೇಳಕ್ಕ ಸವಿತಕ್ಕ. ಇನ್ನೆಲ್ಲಮ್ಮ ಕಾಲೇಜ್ಗೆ ಇನ್ನು 1.5 ವರ್ಷ ಆತೈತೋ ಇಲ್ಲ 2 ವರ್ಷ ಆತೈತೋ? ಯಾಕೆ ಅಖಿಲಮ್ಮ? ಪ್ರೆಗ್ನೆಂಟ್ ಅಮ್ಮ ನಿಮ್ಮ ಕವಿತಕ್ಕನು. ಕಳ್ಳಿ ಹೇಳೇ ಇಲ್ಲ ನಂಗೆ. ಹಾಂ ನೀನು ಸಿಕ್ಕಿದ್ರೆ ತಾನೇ ಹೇಳಕ್ಕೆ. ನೀನೆಲ್ಲೋ ಇರ್ತೀಯ, ನಾನೆಲ್ಲೋ ಇರ್ತೀನಿ. ನಿಮ್ಮ ಮಾವನ್ಗೆ ಫೋನು ಮಾಡಬಾರ್ದು, ಅದಕ್ಕೆ ನಾನು ಹೇಳೋಕ್ಕಾಗಿಲ್ಲ ಶೋಭಿತಾ. ಜಾನು ಜಾನು ಚಿನಿ ಕಳ್ಳಿ ನಾನು ಅವತ್ತು ಹೇಳ್ಕೊಟ್ಟಿದ್ದು ಮರ್ತಿಲ್ಲಲ್ಲೇ, ಎಲ್ಲ ಗ್ಯಾಪ್ ಕೈಕೊಂಡಿದ್ಯಾ? ಹಾಂ ಬಸ್ ಬಿಡ್ತಾಳಮ್ಮ ಇವಳು, ಬಸ್ ಬಿಡ್ತಾಳಮ್ಮ. ನೋಡು ಬಬ್ಲು ನೋಡು ಹೆಂಗ್ ನೋಡ್ತಾವ ನೋಡು ಬಬ್ಲು ಬಬ್ಲು. ಬಾ 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 ನಾನು ಇಲ್ಲೇ ಇದ್ದೀನಿ ಜಾನು, ಇಲ್ಲೇ ಇದ್ದೀನಿ ನಾನು ಹೋಗಲ್ಲ. ನಿನ್ನ ಇಕ್ಕಿತು ಇಲ್ಲೇ ಇರ್ನಿ ನಾನು. ನೋಡಮ್ಮ ನಿಮ್ಮ ಮಾವನು ಇಲ್ಲೇ ಇರ್ತಾರಂತೆ. ನಿನ್ನ ಬಿಟ್ಬಿಟ್ಟು ಹೋಗಲ್ಲ. ಅಮ್ಮ ಜಾನು ನೀನು ನಿಮ್ಮ ಮಾವನ ಮದುವೆ ಆತೀಯಮ್ಮ? ಬಬ್ಲುನ ಮದುವೆ ಆತೀಯಾ? ನಾನು ಅಜ್ಜಿ ಜಾನುನ ಮದುವೆ ಆಗಲ್ಲ, ನಾನು ಆಗಲ್ಲ. ಯಾಕಮ್ಮ ಬಬ್ಲು ಮದುವೆ ಆಗಲ್ಲ ಜಾನುನಾ? ಜಾನು ಇನ್ನ ಕಿತ್ತು ಪಾಪ ಅವಳು,
ಅವಳು ಚಿಕ್ಕ ಪಾಪು ಇವಳು ದೊಡ್ಡ ಯಜಮಾನು ಹೆಂಗೆ ಹೇಳ್ತಾರೆ ನೋಡಿದೆ ಅಮ್ಮ. ಇವಾಗಿನ ಮಕ್ಳು ಏನು ಹಾಕಿಲ್ಲಮ್ಮ, ಏನು ಚುರುಕು ಏನು ಕತೆ. ಹಾಂ, ನಮ್ಮ ಮನೆಗಳಾಗೆಲ್ಲ 1.5 ವರ್ಷ 2 ವರ್ಷ ಆದರೂ ಮಾತಲ್ಲಿ ತಿರುಗ್ತಾರಿಲ್ಲ. ಇವಾಗಿನ ಮಕ್ಳು ನೋಡಿ ಹೆಂಗೆ ಮಾತಾಡ್ತಾರೆ. ಕಾಲ ದೇವಮ್ಮ, ಕಾಲ ಏನು ಮಾಡೋಕ್ಕಾಗಲ್ಲ. ಏ ಜಾನು, ಜಾನು, ಬಬ್ಲು ನಿಂದೇ ಮಧ್ಯಾಹ್ನ. ಜಾನು 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 ಬೇಕು, ಜಾನು ಮನೆಗೆ ಹೋಗೋಣ ಅಂತ. ಏನಮ್ಮ ಕವಿತಾ, ನಿಮ್ಮ ಯಜಮಾನ್ಕ ಬೆಳಗ್ಗೆ ಫೋನ್ ಮಾಡಿದ್ನಮ್ಮ. ಏನಂತಮ್ಮ, ಏನು ಹೇಳಿದ್ರ? ಅದೇ ಕರ್ಕೊಂಬರಕ್ಕೆ ಬರ್ತಾ ಇದ್ದೀನತ್ತೆ ಅಂತ ಹೇಳಿದ್ನ. ನಾನು ಇಲ್ಲಪ್ಪ ನಾನೇ ಕರ್ಕೊಂಬರ್ತೀನಿ ಅಂತಂದ್ರೆ, ಇಲ್ಲ ಇಲ್ಲ ಈ ಟೈಮಾಗ ಬಸ್ಸಾಗ ಓಡಾಡೋದು ಬೇಡ ಅಂತ ಹೇಳಿದ. ಇವಾಗ ಅಜಯ್ ಅಪ್ಪನು ಅಖಿಲಮ್ಮನ ಹತ್ರ ಇರೋದು ಗೊತ್ತಿಲ್ಲ, ನಮ್ಮನೆಗೆ ಇದೆಯಾ ಅಂತ ಅನ್ಕೊಂಡವನೆ. ಇವಾಗ ನಾನು ಹೋಗೋ ಹೊತ್ನಾಗ ಹಂಗೆ ನಿನ್ನ ಜೊತೆಗೆ ಬಂದ್ಬಿಡಮ್ಮ. ಅಜಯ್ ಅಪ್ಪನು ಬಂದು ಹಂಗೆ ಕರ್ಕೊಂಡು ಹೋಗ್ತಾನೆ. ಅಮ್ಮ ನೀನು ಯಾಕಮ್ಮ ಅದೆಲ್ಲ ಹೇಳಕ್ಕೆ ಹೋಗಿದ್ದು ನೀನು? ಹಾಂ, ಯಾಕೆ ಹೇಳಕ್ಕೆ ಹೋಗಿದ್ದು? ನಾನು ಹೋಗಲ್ಲಮ್ಮ. ನಂಗೆ ಇಷ್ಟ ಇಲ್ಲ, ನಾನು ಹೋಗಲ್ಲ. ಶೋಭಿತಾ, ನೀವೆಲ್ಲ ಮಾತಾಡ್ತಾ ಇದ್ರಿ, ನಾನು ಹಂಗೆ ತೋಟ ಕಡೆ ಹಂಗೆ ಹೋಗ್ಬಿಡ್ತೀನಿ. ಹೋಗಪ್ಪ, ಹಂಗೆ ಓಡಾಡ್ಕೊಂಬೋಗು. ವಿಜಯ್ನು ಅವ್ರ ಅಪ್ಪನ ಹೋಗೋರೆ. ಸರಿ ಆಂಟಿ, ಆಯಿತು. ಹಂಗಂದ್ರೆ ಹೆಂಗಮ್ಮ? ಹಾಂ, ಅಲ್ಲಿರ್ಬೇಕು ನೀನು. ಅಲ್ಲಿದ್ದಿದ್ರೆ ಹೆಂಗೆ ಹೇಳೋ? ಇಲ್ಲಮ್ಮ, ನಾನು ಹೋಗಲ್ಲ. ಮಾತಕ್ಕೆ ಮುಂಚೆ ಹೊಡಿತಾ ಇರ್ತಾರೆ. ಏನು ದಿನ ಹೊಡ್ಸ್ಕೊಂಡ್ಲೇನಮ್ಮ? ನಾನು ಎಷ್ಟು ದಿನ ಅಂತ ನೋವು ಮುಚ್ಚಿಕೊಂಡ್ಲೆ? ನನಗೂ ಒಂದು ಮನ್ಸು ಆಯ್ತಮ್ಮ. ಏನಾರ ಮಾತಾಡಿದ್ರೆ ಸಾಕು ಹಿಂದ್ಗಡೆಯಿಂದ ಬಂದು ಪಟ್ಟಂತ ತಲೆ ಕೊಡಿತಾರೆ. ನಾನು ಹೋಗಲ್ಲಮ್ಮ. ನೀವೆಲ್ಲ ಬಲವಂತ ಮಾಡಿದ್ರಂದ್ರೆ ನಾನು ಎಲ್ಲಾದ್ರೂ ದೂರ ಹೊರಟೋಗ್ತೀನಿ. ನಾನು ಹೋಗಲ್ಲ ಅಲ್ಲಿಗೆ. ಏನಮ್ಮ ಕವಿತಾ, ಹೊಸ್ದಾಗಿ ಏನೋ ಹೇಳ್ತಾ ಇದೆಯಾ? ಹಾಂ, ಹ್ಞೂನಮ್ಮ. ಏನೋ ಹೇಳಿದ್ರೆ ಸಾಕು ಹಿಂದ್ಗಡೆಯಿಂದ ಬಂದು ಪಟ್ಟಂತ ಹೊಡಿತಾರಮ್ಮ. ನಾನು ಹೋಗಲ್ಲಮ್ಮ. ನಂಗೆ ಇಲ್ಲಿದ್ರೇ ಖುಷಿ. ನಾನು ಅಖಿಲಮ್ಮನ ಜೊತೆಗೆ ಇರ್ತೀನಿ. ಅಕ್ಕ, ಕವಿತಕ್ಕ, ಯಾಕಕ್ಕ ನಮ್ಮ ಹತ್ರ ಒಂದು ಮಾತು ಹೇಳಿಲ್ಲ ನೀನು? ನೀವೆಲ್ಲ ನೋವು ತಿಂತೀರಾ ಅಂತ ಹೇಳಿಲ್ಲ ಶೋಭಿತಾ. ಅಖಿಲಮ್ಮನ ಹತ್ರ ಕೂಡ ನಾನು ಹೇಳಿಲ್ಲ. ನೆನ್ನೆ ಬಂದಾಗೆ ಹೇಳಿದ್ದೆ ಅಖಿಲಮ್ಮನಿಗೆ. ಅಮ್ಮ, ನೀನು ಅಲ್ಲಿರೋದು ಬೇಡ, ಇಲ್ಲಿರೋದು ಬೇಡ. ನಡಿಯಮ್ಮ, ಮನೆಗಿರಿ ಅಂತ ನಡಿ ಆರಾಮಾಗಿ. ಎಲ್ಲಿರೋದು ಬೇಡ, ಸುಮ್ಮನೆ ಯಾಕಮ್ಮ? ಬೇಡ ನಡಿ, ಎಲ್ಲಿಗೂ ಹೋಗೋದು ಬೇಡ ನೀನು. ಅಮ್ಮ, ಇವಾಗ ನೀನು ಅಲ್ಲಿಗೆ ಕರ್ಕೊಂಡೋಗಿ ಇಕ್ಕೊಂಡ್ರು ಅಲ್ಲಿಗೆ ಬಂದು ಏನೋ ಒಂದು ನೈಸ್ ಮಾತು ಹೇಳ್ಬಿಟ್ಟು ಕರ್ಕೊಂಡು ಹೊರಟೋತಾರೆ. ನಾನು ಅಖಿಲಮ್ಮನ ಜೊತೆಗೆ ಇರ್ತೀನಮ್ಮ. ನನಗೆ ಇಲ್ಲಿದ್ರೇ ಖುಷಿ. ಅಮ್ಮನ ಹೇಳೋವರೆಗೂ ನನಗೇನು ಗೊತ್ತಾಗಿಲ್ಲ ಸವಿತಕ್ಕ. ಅಮ್ಮನ ಹೇಳಿದ್ಮೇಲೆ ಎಲ್ಲ ವಿಷಯ ಗೊತ್ತಾಯ್ತು. ಯಾಕಕ್ಕ ಹಿಂಗಾಗೋಯ್ತು? ಶೋಭಿತಾ, ನೋಡಮ್ಮ, ನಾವು ಅನ್ಕೊಂಡಂಗೆ ಏನೂ ಆಗಲ್ಲ, ಆಯಿತಾ? ಎಲ್ಲ ದೇವ್ರ ಇಚ್ಛೆನಮ್ಮ. ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಬಿಡ್ರಿ ದೇವಮ್ಮ. ಕವಿತಾ ಈ ಟೈಮಾಗ ನೋವು ತಿನ್ನೋದು ಬೇಡ. ಅವಳು ಖುಷಿಯಾಗಿರಲಿ, ಅವಳಿಗೆ ಎಲ್ಲಿ ಇಷ್ಟ ಬರ್ತೈತೋ ಅಲ್ಲಿರಲಿ. ನೀನು ಬಲವಂತ ಮಾಡಬೇಡ ದೇವಮ್ಮ. ಅಲ್ಲ ಅಖಿಲಮ್ಮ, ಅಜಯಪ್ಪ ಹಿಂಗೆ ಮಾಡೋದು ಸರಿನಾ? ಹಾಂ, ಮಾತಕ್ಕೆ ಮುಂಚೆ ಹೊಡೆದ್ರೆ ಯಾ ಹೆಣ್ಣು ತಾನೆ ಸಹಿಸ್ಕೊಂತಾಳೆ? ಏನು ಮಾಡೋದಮ್ಮ, ನಾವು ಅಲ್ಗೂ ದೂರನೂ ಬಂದುಬಿಟ್ರಲ್ಲ, ಏನೋ ಒಳ್ಳೆ ಬುದ್ಧಿ ಕಲಿತಾನೆ ಅಂತ. ಆದರೂ ಏನು ಮಾಡ್ತಾನೋ ಏನೋ. ಇವಾಗ ನಮ್ಮ ಕೈಲಂತೂ ಆಗಿಲ್ಲ ಬುದ್ಧಿ ಕಲ್ಸಕ್ಕ. ಕವಿತನ ಕಲಿಸ್ತಾಳೆ ಅನ್ಕಂಡೆ, ಅದು ಆಗಿಲ್ಲ. ಹುಟ್ಟೋ ಮಗುವನ್ನ ಕಲಿಸ್ತೇನೋ ನೋಡಬೇಕು. ಅಖಿಲಮ್ಮ, ದೊಡ್ಡವರು ಒಂದು ಗಾದೆ ಮಾತು ಹೇಳೋರು, ಗಿಡವಾಗಿ ಬಗ್ಗತ್ತು ಮರವಾಗಿ ಬಗ್ಗಿತೆ ಅಂತ. ಆ ಎಳೆ ಗಿಡದಾಗೇನೆ ಬಗ್ಗಿಸ್ಬೇಕಾಗಿತ್ತು. ಇವಾಗ ಬೆಳೆದು ದೊಡ್ಡ ಮರ ಆಗ್ಬಿಟ್ಟೈತೆ. ಇವಾಗ ಸಡನ್ನಾಗಿ ಬಗ್ಸಕ್ಕೆ ಹೋದ್ರೆ ರೆಂಬೆ ಪಟ್ಟ ಅಂತ ಮುರಿದೋತೈತೆ. ಅಖಿಲಮ್ಮ, ಏನು ಮಾಡೋಕ್ಕಾಗಲ್ಲ ಅಖಿಲಮ್ಮ. ಒಬ್ಬೊಬ್ರು ಹುಟ್ಟು ಕೂಡ ಹಂಗೆ. ಇವಾಗ ನೀವೆಲ್ಲ ನಮ್ಮ ಮನೆಗೆ ನೋವು ತಿನ್ನಕ್ಕೆ ಬಂದಿದ್ದ ದೇವಮ್ಮ. ನೀವೆಲ್ಲ ಬಂದಿದ್ರಿ ಅಂತ ನನಗೆ ಎಷ್ಟೊಂದು ಖುಷಿಯಾಗಿತ್ತು. ಯಾಕೆ ಎಲ್ಲರೂ ಹಿಂಗೆ ಸಪ್ಪು ಕುತ್ಕೊಂಡ್ಬಿಟ್ರಿ? ಶೋಭಿತಾ, ಕವಿತಾ, ಸವಿತಾ, ಇದ್ಯಾವುದು ಹೊಸ ಮೇಕೆ ಬಂದ್ಬಿಟ್ಟೈತೆ ನಮ್ಮ ಮನೆಕ. ಮ್ಯಾ ಅಂತೆ ಏನೇನೋ ಕಲ್ಕೊಂಬಿಟ್ಟೈತಲ್ಲಮ್ಮ ಇದು. ಏನೇನೋ ಕಲ್ಕೊಂಬಿಟ್ಟೈತಿ ಇಲ್ಲಿಗೆ ಬಂದು. ಹಾಂ, ಬಬ್ಲು ನೋಡ್ದ ಬಬ್ಲು, ಜಾನು ಹೆಂಗಂತಾಳೆ? ದೇವಮ್ಮ ಎಲ್ಲ ಹೇಳ್ರಿ, ಊಟಕ್ಕೆ ಮಾಡಿ ಹೇಳ್ರಿ. ಆಮೇಲೆ ಗಂಡಸರು ಬಂದ್ರೆ ಅವ್ರು ಕಿಕ್ಕಕ್ಕೆ ಸರೋತೈತೆ. ನಾವು ಊಟಕ್ಕೆ ಮಾಡಿಬಿಡೋಣ. ಅಯ್ಯ ಅಖಿಲಮ್ಮ, ಇರು ಶಂಕರಣ್ಣ ಬರಲಿ. ಅಣ್ಣನ ನೋಡಿ ಎಷ್ಟು ದಿನ ಆಯ್ತು. ವಿಜಯಪ್ಪನು ಬರಲಿ. ಆಮೇಲೆ ಎಲ್ಲರೂ ಜೊತೆಗೆ ಕುತ್ಕೊಂಡು ಊಟ ತಿನ್ನೋಣ. ಬಾ ಅಖಿಲಮ್ಮ, ಇಲ್ಲಿ ಕುತ್ಕೋ. ಬಾ ಅಖಿಲಮ್ಮ. ಸವಿತಾ ಬಾ, ಎಷ್ಟು ದಿನ ಆಯ್ತು ಕುತ್ಕೊಂಡು ನಾವೆಲ್ಲ ಖುಷಿಯಾಗಿ ಮಾತಾಡಿ. ಊಟಕ್ಕೆ ತಿನ್ಬಿಟ್ಟು ಮಾತಾಡ್ಬೋದಾಗಿತ್ತಲ್ಲ. ಅಯ್ಯೋ, ತಿನ್ನೋದು ಯಾವಾಗೂ ಇದ್ದಿದೆ. ಬಾ ಅಖಿಲಮ್ಮ.